Hi everyone, good morning, welcome back to my channel. ಇವತ್ತಿನ ವಿಡಿಯೋ ಅಕ್ಷಯಕಲ್ಪ ಫಾರ್ಮ್ ವಿಸಿಟ್ ಆಗಿರುತ್ತೆ. ಫಾರ್ಮಿಂಗ್ ಬಗ್ಗೆ ಸ್ವಲ್ಪ ಆಸೆ ಇದೆ, ನಮಗೂ ಮಾಡಬೇಕನ್ನೋ ಇಂಟ್ರೆಸ್ಟ್ ಇದೆ, ಆದರೆ ಒಂದು ಪ್ರಾಪರ್ ಗೈಡೆನ್ಸ್ಗೋಸ್ಕರ ಅಕ್ಷಯಕಲ್ಪ ವಿಸಿಟ್ ಮಾಡ್ತಾ ಇದ್ದೀವಿ ಇವತ್ತು. ಅವ್ರ ಎಂಟ್ರಿನೇ ತುಂಬ ಆರ್ಗನೈಸ್ಡ್ ಆಗಿದೆ. ಇಟ್ಸ್ ಅ ವೆರಿ ಗುಡ್ ಮೆಟ್ರಿಕ್ ಸಿಸ್ಟಮ್. Security office for all your verifications. ನಮ್ಮದು 4 ಜನದ ಎಂಟ್ರಿ ಇದೆ. ಆಗಿದೆ ಅನ್ಸುತ್ತೆ ಎಂಟ್ರಿ. ಇದೇನು ಸರ್ ಇದು? ಕುಟೀರ ಅಂತ ಹೇಳ್ಬಿಟ್ಟು ನಮ್ಗೆ ಏನಾಗುತ್ತೆ ವೀಕೆಂಡ್ ಅಲ್ಲಿ ತುಂಬಾ ಕ್ರೌಡ್ ಇರುತ್ತೆ. ಓಕೆ. 150-200 ಜನ ಎಲ್ಲ ಬರ್ತಾರೆ. ಇಲ್ಲೇ ಬರ್ಬೇಕು. ಸ್ಮಾಲ್ ಬ್ರೀಫಿಂಗ್ ಇದೆ. ಬ್ರೀಫಿಂಗ್ ಇದೆ. ಎಕ್ಸ್ಪ್ಲನೇಷನ್ ಇದೆ ಅಂತ. There's a cat, I guess. Obviously, then what? You never know if it is friendly, Tanmay. Come. ಇವಾಗ ಜೇನು ಸಾಕಾಣಿಕೆ ಬಗ್ಗೆ ತಿಳ್ಕೊಳ್ಳೋಣ, ಓಕೆನಾ? ಈಗ ನಾನು ಹೇಳೋದಕ್ಕಿಂತ ಮೊದಲು ನಿಮಗೆ ಜೇನುಗಳ ಬಗ್ಗೆ ಏನು ಗೊತ್ತು ಅದೇನಾದರೂ ಹೇಳ್ತೀರಾ? You want to say something about honeybees? What do you know about them? ಪಾಲಿನೇಷನ್ಗೆ ಹೆಲ್ಪ್ ಆಗುತ್ತೆ. ಎಂಡೇಂಜರ್ಡ್ ಆಗೋಗಿದೆ ಈಗ. ಏನು ಮೇಡಮ್? ಆಲ್ಮೋಸ್ಟ್ ಹೌದು ಆ ಥರ ಆಗಿದೆ. ಓಕೆ, ಜೇನುಗಳು ನಮಗೆ ಅವಶ್ಯಕತೆ ಇದೆ. ಏನಕ್ಕೆ ಅಂದರೆ 80% ಪಾಲಿನೇಷನ್ ಆಗೋದು ಹನಿ ಬೀಸಿಂದ. ಓಕೆ, ಇನ್ನು 20% ಎಲ್ಲ ಹೇರಿಂದ ಆಗುತ್ತೆ, ರೈನಿಂದ ಆಗುತ್ತೆ, ವಿಂಡ್ಸಿಂದ ಆಗುತ್ತೆ. ನಮಗೆ ಬೇಕಾಗಿರೋದೇ ಪಾಲಿನೇಷನ್ಗೆ ಹನಿ ಬೀಸ್ ಅವಶ್ಯಕತೆ ಇದೆ. ಹನಿ ಬೀಸು ಪಾಲಿನೇಷನ್ ಆಗಲಿಲ್ಲ ಅಂದರೆ ಯಾವುದೇ ಫ್ಲವರು ಫ್ರೂಟ್ ಆಗಲ್ಲ. ಓಕೆನಾ? ಅದಕ್ಕೆ ಅವಶ್ಯಕತೆ ಇದೆ. ಹನಿ ಬೀಸಲ್ಲಿ ಬಂದು 2 ಥರ ಹನಿ ಬೀಸ್ ಇದೆ. ಒಂದು ರಾಕರ್ಸ್ ಬೀ ಅಂತ ಕರಿತೀವಿ, ಹೆಜ್ಜೇನ್ ಅಂತ. ವಾಟರ್ ಟ್ಯಾಂಕಲ್ಲಿರುತ್ತೆ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸಲ್ಲಿರುತ್ತೆ, ಫಾರೆಸ್ಟಲ್ಲೆಲ್ಲ ಇರುತ್ತೆ, ದೊಡ್ಡ ದೊಡ್ಡ ಟ್ರೀಸಲ್ಲೆಲ್ಲ ಇರುತ್ತೆ. ಅದು ಹೆಜ್ಜೇನ್ ಅಂತ ಕರಿತೀವಿ. ಅದನ್ನು ಡೊಮೆಸ್ಟಿಕೇಟ್ ಮಾಡೋಕ್ಕಾಗಲ್ಲ. ಏನಕ್ಕಾಗಲ್ಲ ಅಂದರೆ ಅದು ಓಪನ್ ನೇಚರಲ್ಲಿ ಇರೋಕ್ಕೆ ಇಷ್ಟಪಡುತ್ತೆ, ಅದು ಓಪನ್ ಕಂಡೀಷನಲ್ಲಿ. ಓಕೆನಾ? ನಾವು ಡೊಮೆಸ್ಟಿಕೇಟ್ ಮಾಡೋದು 3 to 4 ಟೈಪ್ಸ್ ಆಫ್ ಹನಿ ಬೀಸ್ ಅಷ್ಟೇ. ಒಂದು ಎಪಿಸ್ ಮೆಲ್ಲಿಫೆರಾ ಬರುತ್ತೆ. ಓಕೆನಾ? ಇನ್ನೊಂದು ಎಪಿಸ್ ಸರೇನಾ ಇಂಡಿಕಾ. ಎಪಿಸ್ ಮೆಲ್ಲಿಫೆರಾ ಇದೆಯಲ್ಲ, ಯುರೋಪಿಯನ್ ಕ್ರಾಸ್ ಬಿ. ಎಪಿಸ್ ಸರೇನಾ ಇಂಡಿಕಾ ಅದು ಇಂಡಿಯನ್ ಬಿ. ಇನ್ನು ಡ್ಯಾಮರ್ ಬಿ ಅಂತ ಬರುತ್ತೆ, ಮುಜೆಂಟಿ ಜೇನ್ ಅಂತ ಕರಿತೀವಿ ಕನ್ನಡದಲ್ಲಿ. ಅದು ತುಂಬ ಚಿಕ್ಕದಾಗಿರುತ್ತೆ. ಈ ಥರ ನಾವು ಈ ವೆರೈಟೀಸ್ ಹನಿ ಬೀಸ್ನ ನಾವು ಡೊಮೆಸ್ಟಿಕೇಟ್ ಮಾಡ್ಬೋದು. ಓಕೆನಾ? ಅದು ಒಂದು ಬಿ ಕಾಲೋನಿ ಅಂತ ಹೇಳ್ತೀವಲ್ಲಿ ಇರೋದ. ಅದರಲ್ಲಿ 3 ಥರ ಹನಿ ಬೀಸ್ ಇರುತ್ತೆ. ಒಂದು ಕ್ವೀನ್ ಬಿ ಇರುತ್ತೆ, ಅನದರ್ ಒನ್ ಡ್ರೋನ್ ಬಿ, ಲಾಸ್ಟ್ ಒನ್ ಈಸ್ ವರ್ಕರ್ ಬಿ. ಓಕೆ, ಕ್ವೀನ್ ಬಿ ವರ್ಕ್ ಓನ್ಲಿ ಲೇಯಿಂಗ್ ದ ಎಗ್ ಪ್ರೊಡ್ಯೂಸ್ ಮಾಡೋದು ಅಷ್ಟೇ. ಓಕೆನಾ? ವರ್ಕರ್ ಬಿ ಏನು ಮಾಡುತ್ತೆ, ಹೊರಗಡೆ ಹೋಗುತ್ತೆ, ನೆಕ್ಟರ್ ಆ್ಯಂಡ್ ಪೋಲನ್ ಕಲೆಕ್ಟ್ ಮಾಡ್ಕೊಂಬರುತ್ತೆ, ಆ ಫ್ರೇಮಲ್ಲಿ ಸ್ಟೋರ್ ಮಾಡುತ್ತೆ. ಅದು ವರ್ಕರ್ ಬಿ ಮಾಡುತ್ತೆ. ಡ್ರೋನ್ ಬಿ ಕೆಲಸ ಏನಿಲ್ಲ, ಜಸ್ಟ್ ಮೀಟಿಂಗ್ ಅಷ್ಟೇ, ಅದೇನು ಬೇರೆ ಏನು ಕೆಲಸ ಮಾಡಲ್ಲ. ಓಕೆನಾ? ಈಗ ಲೈಫ್ ಸ್ಪ್ಯಾನಿಗೆ ಬರೋಣ. ಯಾವ ಥರ ಅಂದರೆ ಕ್ವೀನ್ ಬಿ ಇದೆಯಲ್ಲ 2 to 3 years ಬದುಕುತ್ತೆ. ವರ್ಕರ್ ಬಿ ಓನ್ಲಿ 45 days. ಡ್ರೋನ್ ಬಿ 100 days ಲೈಫ್ ಸ್ಪ್ಯಾನು. ಓಕೆನಾ? ಕಮ್ಯುನಿಕೇಷನಿಗೆ ಬರೋಣ. ಇವಾಗ ಯಾವ ಥರ ಕಮ್ಯುನಿಕೇಟ್ ಮಾಡುತ್ತೆ ಅಂದರೆ, ಒಂದು ಫೆರಮೋನ್ಸಿಂದ ಮಾಡುತ್ತೆ, ಇನ್ನೊಂದು ಡಾನ್ಸಿಂದ ಕಮ್ಯುನಿಕೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈ ಥರ ರೌಂಡ್ ಶೇಪಲ್ಲಿ ಡಾನ್ಸ್ ಮಾಡಿದ್ರೆ ಫ್ಲವರ್ ಸೋರ್ಸ್ ಹತ್ರ ಇದೆ ಅಂತ ಅರ್ಥ, ಬಿಲೋ 50 meter ಇದೆ ಅಂತ. ಇನ್ಫಿನೈಟ್ ಶೇಪಲ್ಲಿ ಡಾನ್ಸ್ ಮಾಡಿದ್ರೆ ಆ ಫ್ಲವರ್ ಸೋರ್ಸ್ ಫಾರ್ ದೂರ ಇದೆ ಅಂತ ಹೇಳ್ಬಿಟ್ಟು ಆ ಥರ ಕಮ್ಯುನಿಕೇಟ್ ಮಾಡುತ್ತೆ. ಇನ್ನೊಂದು ಫೆರಮೋನ್ಸಿಂದ ಮಾಡುತ್ತೆ. ಈಗ ಸ್ಮೆಲ್ ರಿಲೀಸ್ ಮಾಡೋದ್ರಿಂದ ಕಮ್ಯುನಿಕೇಟ್ ಮಾಡುತ್ತೆ. ಒಂದು ಹನಿ ಬೀಸ್ 40 types ಫೆರಮೋನ್ಸ್ ರಿಲೀಸ್ ಮಾಡುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್, ಯಾರಿಗಾರು ವರ್ಕರ್ ಬಿ ಬಂದು ಒಬ್ರಿಗೆ ಸ್ಟಿಂಗ್ ಮಾಡುತ್ತೆ. ಆ ಸ್ಟಿಂಗ್ ಮಾಡಿದಾಗ ಏನಾಗುತ್ತೆ, ರಿಮೈನಿಂಗ್ ವರ್ಕರ್ ಬೀಸ್ ಅವ್ರಿಗೆ ಬಂದು ಸ್ಟಿಂಗ್ ಮಾಡ್ತವೆ. ಏನಕ್ಕೆ ಅಂದರೆ ಆ ಸ್ಟಿಂಗ್ ಮಾಡಿದ ಜಾಗದಲ್ಲಿ ವೆನಮ್ ರಿಲೀಸ್ ಮಾಡುತ್ತೆ, ಫೆರಮೋನ್ಸ್ ರಿಲೀಸ್ ಮಾಡುತ್ತೆ. ಅದು ಏನು ಕಮ್ಯುನಿಕೇಟ್ ಮಾಡುತ್ತೆ ಅಂದರೆ ಹೀ ಈಸ್ ಅವರ್ ಎನಿಮಿ ಅಂತ ಕಮ್ಯುನಿಕೇಟ್ ಮಾಡುತ್ತೆ. ಆವಾಗ ರಿಮೈನಿಂಗ್ ಹನಿ ಬೀಸ್ ಹೋಗಿ ಅವ್ರಿಗೆ ಸ್ಟಿಂಗ್ ಮಾಡ್ತವೆ. ಓಕೆನಾ? ಈ ಥರ ಸ್ಮೆಲ್ಲಿಂದನೂ ಕಮ್ಯುನಿಕೇಟ್ ಮಾಡುತ್ತೆ. ಇದರಲ್ಲಿದೆ, ಇಲ್ಲಿ ಈ ಕಡೆ ಎಲ್ಲ ಇದೆ ನೋಡಿ, ಕಾಣುತ್ತೆ. ಒಳಗಡೆ ಫ್ರೇಮ್ಸಲ್ಲೆಲ್ಲ ಇದೆ. ಇದೇನಾಗುತ್ತೆ, ಬಿ ವ್ಯಾಕ್ಸ ನ್ಯಾಚುರಲ್ ಆಗೇನೆ ಬಿಲ್ಡ್ ಮಾಡ್ಕೊಳತ್ತೆ. ಇದು ನಾವೇನು ಮಾಡ್ತೀವಿ, ಖಾಲಿ ಫ್ರೇಮ್ ಇಟ್ಟಿರ್ತೀವಿ, ಬಿಲ್ಡ್ ಮಾಡ್ಕೊಳ್ಳುತ್ತೆ. ಅಂದರೆ ನಾವು ಹಾಳು ಮಾಡಿಲ್ಲ ಅಂದರೆ ಅದು ಹಂಗೆ ಇರುತ್ತೆ. ಹೌದು, ನಾವು ಹಾಳು ಮಾಡಲಿಲ್ಲ ಅಂದರೆ ಹಂಗೆ ಇರುತ್ತೆ. ಇನ್ ಕೇಸ್ ಏನಾಗುತ್ತೆ, ನಾವು ಎಕ್ಸ್ಟ್ರಾಕ್ಷನ್ ಟೈಮಲ್ಲಿ ಕೆಲವೊಂದು ಡ್ಯಾಮೇಜಸ್ ಆಗುತ್ತೆ ವ್ಯಾಕ್ಸಲ್ಲಿ. ಎಕ್ಸಾಗೋನಲ್ ಕಂಪಾರ್ಟ್ಮೆಂಟ್ ಡ್ಯಾಮೇಜಸ್ ಆದಾಗ ಮರದಲ್ಲಿ ಗಮ್ಮಿ ಸಬ್ಸ್ಟೆನ್ಸ್ ಬರುತ್ತಲ್ಲ, ಅದನ್ನು ತೊಗೊಂಬಂದು ಸೀಲ್ ಮಾಡ್ಕೊಂಡು ಎಕ್ಸಾಗೋನಲ್ ಕಂಪಾರ್ಟ್ಮೆಂಟ್ ಬಿಲ್ಡ್ ಮಾಡಿ ಆಮೇಲೆ ಹನಿ ಸ್ಟೋರ್ ಮಾಡುತ್ತೆ. ತಾನಾಗೆ ಸ್ಟೋರ್ ಮಾಡುತ್ತೆ.
ಇವಾಗ ಇಲ್ಲೆಲ್ಲ ಕ್ಲೋಸ್ ಆಗಿದೆಯಲ್ಲ, ಈ ಕ್ಲೋಸ್ ಆಗಿರೋದು ಏನಾಗಿರುತ್ತೆ, ಹನಿ ಸ್ಟೋರ್ ಮಾಡಿಬಿಟ್ಟು ಕ್ಲೋಸ್ ಮಾಡಿರುತ್ತೆ. ಓಕೆ. ನಾವೇನು ಮಾಡ್ತೀವಿ, ಇದರಿಂದ ಹನಿ ಎಕ್ಸ್ಟ್ರಾಕ್ಟ್ ಮಾಡಲ್ಲ, ಯಾಕೆಂದರೆ ಅದಕ್ಕೇನೆ ಬಿಟ್ಬಿಡ್ತೀವಿ ಫುಡ್ ಸೋರ್ಸ್ಗೆ. ಈ ಟಾಪಲ್ಲಿ ಇರುತ್ತಲ್ಲ, ಇದರಿಂದ ಮಾತ್ರ ಹನಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಈ ಫ್ರೇಮ್ಗಳಲ್ಲಿ ಎಗ್ಸ್ ಯಾವುದು ಇರಲ್ಲ, ಲಾರ್ವಾ ಇರಲ್ಲ, ಪ್ಯೂಪಾ ಇರಲ್ಲ, ಅಡಲ್ಟ್ ಇರಲ್ಲ. ಏನಕ್ಕೆ ಅಂದರೆ ಕ್ವೀನ್ ಇಲ್ಲೇ ಇರುತ್ತೆ, ಇಲ್ಲಿಗೇನೆ ವರ್ಕರ್ ಬಿ ಫುಡ್ ಎಲ್ಲ ತೊಗೊಂಬರ್ತಾ ಇರುತ್ತೆ. ಓಕೆನಾ, ಕ್ವೀನ್ ಬಿ ಮೇಲ್ಗಡೆ ಬರಲ್ಲ, ಎಗ್ ಪ್ರೊಡ್ಯೂಸ್ ಮಾಡಲ್ಲ. ಆಮೇಲೆ ವೈಟ್ ಮ್ಯಾಚ್ ಕ್ಲೋಸ್ ಆಗಿದೆ, ಅದು ಒಂದ್ಸತಿ ಸೀಲ್ ಆಯ್ತು ಅಂತ ಅಂದರೆ ಅದ್ರೊಳಗೆ ಹನಿ ಇದೆ, ಅದರೊಳಗಡೆ ಹನಿ ಇದೆ ಅಂತ, ಅದು ಎಕ್ಸ್ಪೈರಿನೇ ಇಲ್ಲ ಅಂತ. ಒಂದ್ಸತಿ ಸೀಲ್ ಆಗಿಬಿಟ್ರೆ ಹನಿಗೆ ಎಕ್ಸ್ಪೈರಿನೇ ಇಲ್ಲ. ಸೀಲ್ ಆಗಿದೆಯಲ್ಲ ಅದ್ರೊಳಗೆ ಇದೆ. ಇದ್ರೊಳಗಡೆ ಹನಿ ಇದೆ. ಫೀಡ್ ಮಾಡಕ್ ಮತ್ತೆ ಇಲ್ಲಿಂದ ತಗೊಳ್ಳೋದಿಲ್ವಾ? ಏನು ಕೇಳಿ? ಈಗ ಫೀಡ್ ಮಾಡುತ್ತೆ ಅಂತ ಹೇಳಿದ್ರಲ್ಲ, ಸೀಲ್ ಮಾಡ್ತಾ ಹೋದ್ರೆ ಫೀಡಿಂಗ್ ಎಲ್ಲ ಹನಿ ಎಲ್ಲಿಂದ ತಗೊಳ್ಳಿ? ಇಲ್ಲ, ಆ್ಯಕ್ಚುಲಿ ಈಗ ಹೆಂಗರ್ ಬೀಸ್ ಎಲ್ಲ ಇರುತ್ತಲ್ಲ, ಅದಕ್ಕೆ ಡೈರೆಕ್ಟ್ ಫೀಡ್ ಮಾಡುತ್ತೆ. What's in here? ಕ್ಯಾಪ್ ಮೇಲ್ಗಡೆ ಅದು ಹೇಗೆ ಬರುತ್ತೆ ಹನಿ ಮತ್ತೆ? ಯಾವುದು? ಇಲ್ಲೇ ಇರುತ್ತಲ್ಲ ಓಕೆ, ಕ್ವೀನ್ ಬಿ ಕೆಳಗಡೆ ಇರುತ್ತೆ, ವರ್ಕರ್ಸ್ ಮೇಲೆ ಹೋಗುತ್ತೆ, ವರ್ಕರ್ಸೇ ಕೆಲಸ ಮಾಡೋದು. ಫುಲ್ ಆದ್ಮೇಲೆ ಮೇಲ್ ಬರುತ್ತೆ. ಇದು ಫುಲ್ ಆದಮೇಲೆ ಇದ್ರ ಮೇಲ್ಗಡೆ ಹನಿನ ಸ್ಟೋರ್ ಮಾಡುತ್ತೆ. ಏನಿದು ವೇಸ್ಟ್ ಇಂದ ಮೆನ್ಯೂರ್ ಮಾಡೋದು ಸರ್. ಇದನ್ನು ಕಿಚನ್ ಕಂಪೋಸ್ಟಿಂಗ್ ಅಂತ ಕರಿತೀವಿ. ಈಗ ಏನಾಗುತ್ತೆ, ಲೋಕಲಲ್ಲಿ ನಮಗೆ ಹಳ್ಳಿಗಳೆಲ್ಲ ಮೆನ್ಯೂರ್ ಈಸಿಯಾಗಿ ಸಿಗುತ್ತೆ. ಈಗ ಹೊರಗಡೆ ನೀವೆಲ್ಲ ಬೆಂಗಳೂರಲ್ಲಿ ಇರ್ತೀರಾ, ಬೆಂಗಳೂರಲ್ಲಿ ಏನಾಗುತ್ತೆ, ಮೆನ್ಯೂರು ಈಸಿಯಾಗಿ ಸಿಗೋಲ್ಲ. ಟೆರೇಸ್ ಮೇಲೆ ಟೆರೇಸ್ ಗಾರ್ಡನಿಂಗ್ ಮಾಡ್ಬೋದು. ಈ ಥರ ಮಾಡಲಿಕ್ಕೆ ನೀವೇ ವೇಸ್ಟಿಂದ ಮೆನ್ಯೂರ್ ಮಾಡ್ತಕ್ಕಂಥದ್ದು. ಈ ಕಿಚನ್ ವೇಸ್ಟ್ ಬರುತ್ತಲ್ಲ, ರಾ ವೇಸ್ಟ್, ವೆಜಿಟೇಬಲ್ ವೇಸ್ಟ್, ಫ್ರೂಟ್ ವೇಸ್ಟ್, ಫ್ಲವರ್ ವೇಸ್ಟ್, ಈ ಥರ ಬರುತ್ತಲ್ಲ, ಅದರಿಂದ ಮೆನ್ಯೂರ್ ಮಾಡೋದು. ಯಾವ ಥರ ಅಂತಂದರೆ, ಈಗ ನೀವೇನು ಮಾಡ್ತೀರ, ಒಂದು 1/2 kg ನಿಮಗೆ ವೇಸ್ಟ್ ಬರುತ್ತೆ ಕಿಚನಿಂದ, ಅದಕ್ಕೆ 1/2 kg ಕೋಕೋಪಿಟ್ ಹಾಕಬೇಕು. 1:1 ರೇಷಿಯೋ ತೊಗೋಬೇಕು. ಇನ್ನೊಂದು ಮೈಕ್ರೋ ಬ್ಯಾಕ್ಟೀರಿಯಾ ಕಲ್ಚರ್ ಬರುತ್ತೆ, ಅದನ್ನು ಪೌಡ್ರ್ ಹಾಕಬೇಕು, 1 ಸ್ಪೂನ್ ಹಾಕಬೇಕು. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಈ ಥರ ಕಂಪೋಸ್ಟ್ ಬಿನ್ ಇರುತ್ತೆ, ಈ ಬಿನ್ ಒಳಗಡೆ ಹಾಕ್ತಾ ಬರಬೇಕು. ಯಾವ ಥರ ಅಂದರೆ, ಇದು ಫಿಲ್ ಮಾಡೋದು. ಫಸ್ಟು ಈ ಪಾರ್ಟ್ವರೆಗೂ ನೀವು ಡ್ರೈ ಲೀವ್ಸ್ ಹಾಕಬೇಕು. ಓಕೆನಾ, ಅದ್ರ ಮೇಲೆ ಒಂದು ಮಸ್ಲಿನ್ ಕ್ಲಾತ್ ಬರುತ್ತೆ, ಫಿಲ್ಟರ್ ಕ್ಲಾತ್ ಥರ, ಅದನ್ನು ಹಾಕಬೇಕು. ಅದ್ರ ಮೇಲ್ಗಡೆ ನಿಮಗೆ ಏನು ವೇಸ್ಟ್ ಬರುತ್ತೆ ಅದನ್ನು ಮಿಕ್ಸ್ ಮಾಡಿ ಪ್ರತಿದಿನ ಇದಕ್ಕೆ ಹಾಕ್ತಾ ಬರಬೇಕು. ಓಕೆನಾ, ಒಂದ್ಸರಿ ಪೌಡರ್ ಎವ್ರಿಡೇನು ಈಗ ಅದಕ್ಕೆ ಸೇಮ್ ಪ್ರಪೋರ್ಷನ್ ಹಾಕ್ಲೇಬೇಕು. ಮಿಕ್ಸ್ ಮಾಡಿ ನೀವು ಈ ಥರ ಹಾಕ್ತಾ ಬಂದಾಗ ಏನಾಗುತ್ತೆ, ಇದು ಫುಲ್ ಒಂದ್ಸತಿ ಕಂಪ್ಲೀಟಾಗಿ ಫುಲ್ ಆಯ್ತಂತ ಅಂದರೆ ನೀವು ಇದನ್ನ 35 to 45 ಡೇಸ್ ಸ್ಟೋರ್ ಬಿಟ್ಬಿಡ್ಬೇಕು ಇದೇ ಥರ. ಓಕೆನಾ, ಇದೇ ಥರ ಬಿಟ್ಟು ಇನ್ನೊಂದು ಬಾಕ್ಸ್ ಇಟ್ಕೊಂಡು ಅದಕ್ಕೆ ಹಾಕ್ತಾ ಬರಬೇಕು. ಇದು 34 to 45 ಡೇಸಲ್ಲಿ ಏನಾಗುತ್ತೆ, ಮೆನ್ಯೂರ್ ಆಗಿರುತ್ತೆ ಕಂಪ್ಲೀಟಾಗಿ. ಓಪನ್ ಮಾಡೋದು ಬೇಡ, ಹುಳ ಎಲ್ಲ ಆಗಲ್ಲ. ಇದು ಯಾವುದೇ ವರ್ಮ್ಸ್ ಜನರೇಟ್ ಆಗಲ್ಲ, ಯಾಕೆಂದರೆ ಏರಿಯೇಷನ್ಗೆ ಇಲ್ಲಿ ಗ್ಯಾಪ್ ಕೊಟ್ಟಿರ್ತಾನೆ. ಈಗ ಲಿಕ್ವಿಡ್ ಕಂಟೆಂಟ್ ಎಲ್ಲ ಏನು ಮಾಡುತ್ತೆ, ಹೊರಗಡೆ ಬರುತ್ತೆ ಟ್ಯಾಪಿಂದ. ಅದರ ಕೆಳಗಡೆ ಒಂದು ಬೌಲ್ ಇಟ್ರೆ ಏನಾಗುತ್ತೆ, ಆ ಬೌಲಿಂದ ಬಂದಿದ್ದ ಲಿಕ್ವಿಡ್ ಕಂಟೆಂಟ್ನು ಕೂಡ ವಾಟರ್ ಜೊತೆ ಡೈಲ್ಯೂಟ್ ಮಾಡಿ ಪಾಟ್ಗಳಿಗೆಲ್ಲ ಪೋರ್ ಮಾಡ್ಬೋದು. ಆ ಥರ ಡೈರೆಕ್ಟ್ ಹಾಕ್ಬೋದು. ಈಗ ಅದು ಬ್ಯಾಕ್ಟೀರಿಯಾ ಪೌಡ್ರೂ ಯಾವುದೇ ಕೆಮಿಕಲ್ ಅಲ್ಲ. ಓಕೆನಾ, ಸಾಯಿಲಲ್ಲಿ ಏನಾಗುತ್ತೆ, ಬ್ಯಾಕ್ಟೀರಿಯಾ ಇರುತ್ತೆ, ಮೆನ್ಯೂರ್ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾನೇ ಸಪ್ರೇಟ್ ಮಾಡಿರ್ತಾರೆ. ಓಕೆನಾ, ಆ ಬ್ಯಾಕ್ಟೀರಿಯಾ ಹಾಕ್ಬಿಟ್ಟು ಇದರಲ್ಲಿ ಮಾಡಿದ್ರೆ ಯಾವುದೇ ಸ್ಮೆಲ್ ಜನರೇಟ್ ಆಗಲ್ಲ, ಯಾವುದೇ ವಾರ್ಮ್ಸ್ ಜನರೇಟ್ ಆಗಲ್ಲ. ಓಕೆನಾ, ಇನ್ನು ಸಿಟ್ರಿಕ್ ಅಂಶ ಇರೋದೇನಾದರೂ ಇದ್ರೆ ಡ್ರೈ ಮಾಡಿ ಹಾಕಿದ್ರೆ ಬೆಟರು, ಯಾಕೆಂದರೆ ಅದು ಹಾಕಿದ್ರೆ ಫಂಗಸ್ ಗ್ರೋ ಆಗಿಬಿಡುತ್ತೆ. ಒಂದು ಸ್ವಲ್ಪ ಡ್ರೈ ಮಾಡಿಬಿಟ್ಟು ಹಾಕಿದ್ರೆ ಈಸಿ ಆಗುತ್ತೆ. ಈಗ ನೋಡಿ, ಇದು ನಾವು ಫಿಲ್ ಮಾಡ್ತಾ ಇದ್ದೀವಿ. ಈಗ ಇದು ಆಲ್ರೆಡಿ ಮೆನ್ಯೂರ್ ಆಗಿದೆ. ಗೊಬ್ಬರ ಡ್ರೈ ಆಗಿದೆ ನೋಡಿ, ಈ ಥರ ಮೆನ್ಯೂರ್ ಆಗಿದೆ. ಇದು ಯಾವುದೇ ಸ್ಮೆಲ್ ಬರಲ್ಲ, ನೀವು ಕಿಚನ್ ಒಳಗಡೆನೂ ಇಟ್ಕೋಬೋದು. ಫುಲ್ ಆದ್ರೆ ಅಷ್ಟು ಕೆಳಗೆ ಕಡಿಮೆ ಆಗುತ್ತೆ. ಮ್ಯಾನ್ಯೂರ್ ಅಂದರೆ ತೆಗೆದು ನಾವು ಪಾಟ್ಗಳಿಗೆ ಹಾಕಿದ್ದೀವಿ. ಬಿಕಮ್ ಲೈಕ್ ದಟ್ ವೆಟ್ ವೇಸ್ಟ್. ಇದೇ ಮೆನ್ಯೂರ್ನ ನೀವು ಪಾಟ್ಗಳಿಗೆಲ್ಲ ಹಾಕ್ಕೋಬೋದು. ಓಕೆನಾ, Okay, I don't want to touch. Just ಮಾಡಿ. ಈಗ ಪಾಟ್ಗಳಿಗೆ ಪಾಟಿ ಮಿಕ್ಸ್ಚರ್ ಯಾವ ಥರ ಅಂತ ಗೊತ್ತಾ? ಓಕೆ, ಒಂದು ಪಾಟ್ ತೊಗೊಂಡ್ರೆ ಕೆಳಗಡೆ ಒಂದು ಸ್ಮಾಲ್ ಹೋಲ್ ಇರುತ್ತೆ, ಬಿಲೋ ಒಂದು ಹೋಲ್ಸ್ ಇರುತ್ತೆ. ಕೊರಿಯಂಡರ್ ಸೀಡ್ಸ್ ಹಾಕಿ ಅದು ಕೆಳಗಡೆಯಿಂದನೇ ಫುಲ್ ಸ್ಪ್ರೆಡ್ ಆಗುತ್ತೆ. ಅಂದರೆ ಇಳುವರಿ ಜಾಸ್ತಿ ಬರಲಿ ಅಂತ ಅದು ಹೈಬ್ರಿಡ್ ಅಂತ ಮಾಡ್ಕೊಂಡಿರೋದು. ಮತ್ತೆ ಟೈಮ್ ಕನ್ಸ್ಯೂಮಿಂಗ್ ಸೇಮಾ ಎರಡು ಬರಕ್ಕೆ? ಮೇಡಮ್, ಎರಡು ಬರೋಕ್ಕೆ ಸೇಮೇ ಆಗುತ್ತೆ. ಈಗ ಆ್ಯಕ್ಚುಲಿ ಈಗ ಆರ್ಗ್ಯಾನಿಕ್ ವೇನಲ್ಲಿ ಯಾವುದೇ ಲೀಫಿ ವೆಜಿಟೇಬಲ್ ಗ್ರೋ ಮಾಡ್ತೀರಾ ಅಂದರೆ 35 ಡೇಸ್ ಕ್ರಾಪ್ ಆಗುತ್ತೆ, 30 to 35 ಡೇಸ್. ಓಕೆನಾ, ಅಕಸ್ಮಾತ್ ಏನಾದ್ರು ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡಿದರೆ 15ರಿಂದ 20 ದಿನಕ್ಕೂ ತೆಗಿಬೋದು. ಓಕೆನಾ, ಆರ್ಗ್ಯಾನಿಕ್ ವೇನಲ್ಲಿ ಮಾಡ್ಬೇಕಾದ್ರೆ ಅಷ್ಟು ಟೈಮ್ ಬೇಕಾಗಿರುತ್ತೆ. ಬೇರೆ ಏನಾದರೂ ಪ್ರಶ್ನೆಗಳಿದೆಯಾ? ನೀರೇನು ಹಾಕಂಗಿಲ್ಲ, ಇದಕ್ಕೆ ನೀರೇನು ಹಾಕಂಗಿಲ್ಲ. ಈಗ ತರಕಾರಿ ವೇಸ್ಟ್ ಇರುತ್ತಲ್ಲ, ವೆಜಿಟೇಬಲ್ ವೇಸ್ಟು, ಅದರಲ್ಲೇ ವೆಟ್ ಇರುತ್ತೆ. ಓಕೆನಾ, ಇದು ನಾವು ಕೋಕೋಪಿಟ್ ಹಾಕಿದಾಗ ಏನಾಗುತ್ತೆ, ಅದು ಅಬ್ಸರ್ವ್ ಮಾಡುತ್ತೆ, ಯಾವುದೇ ಸ್ಮೆಲ್ ಜನರೇಟ್ ಆಗಲ್ಲ. ಇನ್ನು ಪ್ಲಾಂಟ್ಸ್ಗಳಿಗೂ ಅಷ್ಟೇ. ಡ್ರೈ ಕಾಯಿ ನಾರಿನ ಕೋಕೋಪೀಟ್ ಪೌಡರ್ ಇಲ್ಲ ಸೋಕ್ ಮಾಡಿ ವೆಟ್ ಮಾಡಿ ಹಾಕದ ಕೋಕೋಪೀಟ್? ಮೇಡಮ್, ಅದು ಬ್ಲಾಕ್ಸ್ ಬರುತ್ತಲ್ಲ, Correct. ಅದಕ್ಕೆ ನೀರು ಹಾಕಿದ್ರೇ ಫುಲ್ ಲೂಸ್ ಆಗುತ್ತೆ. ಆಗುತ್ತೆ, ಫುಲ್ ಲೂಸ್ ಆಗುತ್ತೆ. ಅದನ್ನ ನೀರು ಹಾಕ್ಬಿಟ್ಟು ಲೂಸ್ ಮಾಡಿರೋದನ್ನೇ ಹಾಕ್ಬೋದು. ಓಕೆ, ಇದು 1 ಎಕರ್ ವೆಜಿಟೇಬಲ್ ಮಾಡೆಲ್ ಫಾರ್ಮ್ ಇದು. ಓಕೆನಾ, ಇಲ್ಲಿ ಬನಾನಾ ಇದೆಯಲ್ಲ, ಈ ಬನಾನಾಯಿಂದ ಲಾಸ್ಟ್ ಬನಾನಾ ಗ್ರೋ ಮಾಡಿದ್ದೀವಿ, ಅಲ್ಲಿವರೆಗೂ ನಾವು 1 ಎಕರ್ ಇದೆ.
ಓಕೆ. ಇದರಲ್ಲಿ ನಾವೇನು ಮಾಡಿದ್ವಿ ರೈಸ್ಡ್ ಬೆಡ್ ಮಾಡಲ್ ಅಂತ ಹೇಳ್ತೀವಿ, ಹೇರು ಮಡಿ ಪದ್ಧತಿ ಅಂತ. ಈಗ ನಾರ್ಮಲಾಗಿ ನೋಡಿರ್ಬೋದು ನೀವು, ನಾವು 3 ಥರ ಕಲ್ಟಿವೇಷನ್ ಮಾಡ್ಬೋದು. ಒಂದು ಫ್ಲ್ಯಾಟ್ ಬೆಡ್ ಇರುತ್ತೆ, ಇನ್ನೊಂದು ಸಂಕನ್ ಬೆಡ್, ಇನ್ನೊಂದು ರೈಸ್ಡ್ ಬೆಡ್. ಫ್ಲ್ಯಾಟ್ ಬೆಡ್ ಅಂದರೆ ಮಾಮೂಲಿ ಸಮತಟ್ಟಾದ ಜಮೀನಲ್ಲಿ ಕಲ್ಟಿವೇಟ್ ಮಾಡ್ತೀವಿ. ಸಂಕನ್ ಬೆಡ್ ಅಂದರೆ ಭೂಮಿಯಿಂದ ಅರ್ಧ ಭಾಗ ಡೌನಲ್ಲಿ ಕಲ್ಟಿವೇಟ್ ಮಾಡ್ತೀವಿ. ಇನ್ನು ಇದು ರೈಸ್ಡ್ ಬೆಡ್ ಮಾಡಲ್ ಅಂತ, ಹೇರು ಮಡಿ ಪದ್ಧತಿ ಅಂತ ಹೇಳ್ತೀವಿ. ಈ ರೈಸ್ಡ್ ಬೆಡ್ ಮಾಡಲಿಂದ ಅನುಕೂಲಗಳೇನು ಅಂತಂದರೆ, ಒಂದು ವೀಡ್ಸ್ ಜಾಸ್ತಿ ಬರಲ್ಲ, ಸಾಯಿಲ್ ಎರೋಷನ್ ಆಗಲ್ಲ, ಓಕೆನಾ. ವರ್ಷ ಪೂರ್ತಿ ತರಕಾರಿ ಬೆಳಿಬೋದು, ಯಾಕೆಂದರೆ ವಾಟರು ನಿಲ್ಲಲ್ಲ, ಇಲ್ಲಿ ಫ್ಲೋ ಆಗಿ ಹೋಗ್ಬಿಡುತ್ತೆ. ಇದರಿಂದ ರೈಸ್ಡ್ ಬೆಡ್ ಮಾಡಲು ಬೆಟರು. ಮತ್ತು ಸಾಯಿಲು ಕಾಂಪ್ಯಾಕ್ಟ್ ಆಗಲ್ಲ. ಈಗ ಫ್ಲಾಟ್ ಬೆಡ್ಡಲ್ಲಿ ಏನು ಮಾಡ್ತೀವಿ, ಸೀಡ್ ಸೋಯಿಂಗು ಅದ್ರ ಮೇಲೆ ಮಾಡ್ತೀವಿ, ಅದ್ರ ಮೇಲೆ ವಾಕ್ ಮಾಡ್ತೀವಿ, ಮೆನಿರಿಂಗು ಅದ್ರ ಮೇಲೆ ಮಾಡ್ತೀವಿ, ಇರಿಗೇಷನ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಸಾಯಿಲು ಕಾಂಪ್ಯಾಕ್ಟ್ ಆಗುತ್ತೆ. ಈಗ ಸಾಯಿಲ್ ಕಾಂಪ್ಯಾಕ್ಟ್ ಆದರೆ ಏನಾಗುತ್ತೆ, ರೂಟ್ ವೆಜಿಟೇಬಲ್ ಯಾವುದು ಚೆನ್ನಾಗಿ ಬರಲ್ಲ. ಈ ಥರ ಮಾಡ್ಕೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್ 10 kg ನಾವು ಪ್ರಿಪ್ರೇಷನ್ ಮಾಡ್ತೀವಿ ಅಂದರೆ ಒಂದು ರೇಷಿಯೋ ತೊಗೋತೀವಿ, 4:3:2:1. 4 kg ರೆಡ್ ಸಾಯಿಲ್, 3 kg ಟ್ಯಾಂಕ್ ಸೀಡ್ ಸಾಯಿಲ್, 2 kg FOM ಫಾರ್ಮ್ ಮೇಡ್ ಮೆನ್ಯೂರ್, 1 kg ಚಾರ್ಕೋಲ್. ಈ ರೇಷಿಯೋದಲ್ಲಿ ನಾವು ಮಿಕ್ಸ್ ಮಾಡಿ ಬೆಡ್ ಪ್ರಿಪ್ರೇಷನ್ ಮಾಡ್ತೀವಿ, ಓಕೆನಾ. ಇದಾದಮೇಲೆ ನಾವು ಸೀಡ್ ಸೋಯಿಂಗ್ ಮಾಡ್ಲಿಕ್ಕಾದ್ರೂ ಆಗ್ಬೋದು, ಹಾರ್ವೆಸ್ಟ್ ಮಾಡೋಕ್ಕಾದ್ರೂ ಆಗ್ಬೋದು, ಇದರಲ್ಲೇ ಮಾಡ್ಕೊಂತೀವಿ. ಇದು 4 feet ಇದೆ, ಓಕೆನಾ. ಇಷ್ಟು ಡಿಸ್ಟೆನ್ಸ್ ಇರಬೇಕು. ನಾವು ಸೀಡ್ ಸೋಯಿಂಗ್ ಮಾಡೋಕ್ಕೂ ಈಸಿ ಆಗಬೇಕು, ವೆಜಿಟೇಬಲ್ ಹಾರ್ವೆಸ್ಟ್ ಮಾಡಲಿಕ್ಕೂ ಈಸಿ ಆಗಬೇಕು. ಈ ಥರ ಕಾನ್ಸೆಪ್ಟಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಇನ್ನೊಂದು ಸಾಯಿಲ್ ನ್ಯೂಟ್ರಿಯೆಂಟ್ ಯಾವ ಥರ ಕಾಪಾಡ್ಕೊಂತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಇದರಲ್ಲಿ ಬೀನ್ಸ್ ಇದೆ, ಓಕೆನಾ. ಈ ಬೀನ್ಸ್ ಬೆಡ್ಡಲ್ಲಿ ನಾವು ಎಷ್ಟು kg ಬೀನ್ಸ್ ಹಾರ್ವೆಸ್ಟ್ ಮಾಡ್ತೀವೋ ಅಷ್ಟು kg ಮೆನ್ಯೂರ್ನ ಆ್ಯಡ್ ಮಾಡ್ತೀವಿ, ಓಕೆನಾ. ಅವಾಗ ಸಾಯಿಲ್ ಏನಾಗುತ್ತೆ, ಹೌದು, ಬಯೋಗ್ಯಾಸ್ ಸ್ಲರಿ ಇದೆ, ಇನ್ನು ನಳಾಪ್ ಕಾಂಪೋಸ್ಟಿಂಗ್ ಬರುತ್ತೆ, ಹೀಪ್ ಮೆಥಡ್ ಕಾಂಪೋಸ್ಟಿಂಗ್ ಬರುತ್ತೆ, ಕಿಚನ್ ಕಾಂಪೋಸ್ಟಿಂಗ್ ಬರುತ್ತೆ, ಬಯೋಗ್ಯಾಸ್ ಸ್ಲರಿ ಬರುತ್ತೆ. ಇದನ್ನೆಲ್ಲ ಏನು ಮಾಡ್ತೀವಿ ನಾವು, ಎಷ್ಟು ಹಾರ್ವೆಸ್ಟ್ ಮಾಡ್ತೀವೋ ಅಷ್ಟು ಅಪ್ಲೈ ಮಾಡ್ತೀವಿ. ಅವಾಗ ಏನಾಗುತ್ತೆ, ಸಾಯಿಲ್ದು ನ್ಯೂಟ್ರೆಂಟು ಕನ್ಸಿಸ್ಟೆನ್ಸಿಯಾಗಿ ಇರುತ್ತೆ. ಆಮೇಲೆ ಇನ್ನೊಂದು ನಾವೇನು ಮಾಡ್ತೀವಿ ಅಂತಂದರೆ, ಮಲ್ಟಿ ಕ್ರಾಪ್ ರೆಕಮೆಂಡ್ ಮಾಡ್ತೀವಿ, ಮೋನೋಕ್ರಾಪ್ ರೆಕಮೆಂಡ್ ಮಾಡಲ್ಲ. ಮೋನೋಕ್ರಾಪ್ ಮಾಡಿದ್ರೆ ಏನಾಗುತ್ತೆ, ಒಂದೇ ಥರ ಕ್ರಾಪ್ ಹಾಕಿದ್ರೆ ಏನಾಗುತ್ತೆ, ಈಗ ಇನ್ಸೆಕ್ಟ್ಸು ಪ್ಯಾಥೋಜನ್ ಲೈಫ್ ಸ್ಪ್ಯಾನ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ, ಡ್ರಾಪ್ ಆಗಲ್ಲ. ಇನ್ನೊಂದು ಏನಾಗುತ್ತೆ, ಮಾರ್ಕೆಟಲ್ಲಿ ರೇಟ್ ಸಿಗ್ಬೋದು, ಸಿಗ್ದಲೇ ಇರ್ಬೋದು. ಈ ಮಲ್ಟಿ ಕ್ರಾಪ್ ಹಾಕಿದಾಗ ಏನಾಗುತ್ತೆ, ಮಾರ್ಕೆಟಲ್ಲೆಲ್ಲ ರೇಟ್ ಸಿಗುತ್ತೆ, ಎಲ್ಲ ಒಂದು ಡೌನ್ ಆದರೂ ಇನ್ನೊಂದು ಸಿಗ್ತಾ ಇರುತ್ತೆ. ಈ ಥರ ಆಗ್ತೀವಿ. ಮತ್ತು ಇನ್ನೊಂದು ಫಾರ್ ಎಕ್ಸಾಂಪಲ್ ಒಂದೇ ಬೆಡ್ಡಲ್ಲಿ ನಾವು 3 ಥರ ಕ್ರಾಪ್ನ ಬೆಳಿಬೋದು. ಒಂದು ಫಾರ್ ಎಕ್ಸಾಂಪಲ್ ಕ್ಯಾಬೇಜ್ ಹಾಕ್ತೀವಿ ಅಂತ ಅಂದ್ಕೊಳ್ಳಿ, ಕ್ಯಾಬೇಜ್ಗೆ 1 feet-ಇಂದ 1 feet ಗ್ಯಾಪ್ ಬೇಕಾಗುತ್ತೆ. ಅದ್ರ ಮಧ್ಯೆ ಸ್ಪೇಸ್ ಬರುತ್ತಲ್ಲ, ಅದ್ರ ಲೀಫಿ ವೆಜಿಟೇಬಲ್ ಹಾಕೋದು. ಇನ್ನು ಬಫರಲ್ಲಿ ಬ್ರಿಂಜಾಲ್ ಹಾಕೋಬೋದು, ಬೆಂಡಿ ಹಾಕೋಬೋದು. ಅದೆಲ್ಲ 90 days to 120 days ಕ್ರಾಪ್ ಆಗಿರುತ್ತೆ. ನಮಗೆ ಲೀಫಿ ವೆಜಿಟೇಬಲ್ 25 to 30 days ಹಾರ್ವೆಸ್ಟಿಗೆ ಬರುತ್ತೆ. ಅದು ಹಾರ್ವೆಸ್ಟ್ ಮಾಡ್ತೀವಿ. 2.5 months ಕ್ಯಾಬೇಜ್ ಬರುತ್ತೆ, ಓಕೆನಾ. ಅದಾದಮೇಲೆ ನೆಕ್ಸ್ಟು ಏನು ಬರುತ್ತೆ ಅಂದರೆ, ಬೆಂಡಿ ಹಾಕಿದ್ರೆ ಬೆಂಡಿ ಸಿಗುತ್ತೆ, ನಮಗೆ ಬ್ರಿಂಜಾಲ್ ಸಿಗುತ್ತೆ. ಅದು ಫೆರೋನಿಯಲ್ ಕ್ರಾಪು, ಸಿಂಗಲ್ ರೂಟ್ ಇರುತ್ತೆ, ನಮಗೆ ಜಾಸ್ತಿ ದಿನ ಇಳುವರಿ ಬರುತ್ತೆ. ಈ ಥರ ನಾವು ಮಾಡ್ಕೊಂಡಿದ್ದೀವಿ. ಇನ್ನು ನಾವು ನ್ಯಾಚುರಲ್ ವೇನಲ್ಲಿ ಪೆಸ್ಟ್ ಆ್ಯಂಡ್ ಡಿಸೀಸ್ ಯಾವ ಥರ ಕಂಟ್ರೋಲ್ ಮಾಡ್ತೀವಿ ಅಂದರೆ, ಆಗಲೇ ಹೇಳಿದ್ನಲ್ಲ, ಆ ಥರ ದಶಪರ್ಣಿ ಯೂಸ್ ಮಾಡ್ಕೊತೀವಿ. ಮತ್ತೇನು ನೀಮಾಸ್ತ್ರ ಎಲ್ಲ ಮಾಡ್ಕೊತೀವಿ. ನೀಮಾಸ್ತ್ರ ಪ್ರಿಪೇರ್ ಮಾಡ್ಕೊತೀವಿ. ಯಾವ ಥರ ಅಂದರೆ, 10 kg ನೀಮ್ ಲೀವ್ಸ್ ಗ್ರೈಂಡ್ ಮಾಡಿರೋ ತೊಗೊತೀವಿ, 10 kg ಕೌ ಯೂರಿನ್ ತೊಗೋತೀವಿ, 200 ಲೀಟರ್ ವಾಟರ್ ತೊಗೋತೀವಿ, ಇನ್ನು 25 ಗ್ರಾಮ್ 250 grams ಚಿಲ್ಲಿ ಪೇಸ್ಟ್ ತೊಗೋತೀವಿ. ಇಷ್ಟನ್ನು ಮಿಕ್ಸ್ ಮಾಡಿ ಅನೇರೋಬಿಕ್ ಕಂಡೀಷನಲ್ಲಿ ಸ್ಟೋರ್ ಮಾಡಿರ್ತೀವಿ. ಅದು 1 week ಸ್ಟೋರ್ ಆದಮೇಲೆ ವಾಟರ್ ಜೊತೆ ಡೈಲ್ಯೂಟ್ ಮಾಡಿ ಸ್ಪ್ರೇ ಮಾಡ್ತೀವಿ. ಪೆಸ್ಟ್ ಆ್ಯಂಡ್ ಡಿಸೀಸ್ ಎರಡೂ ಕೂಡ ಅವಾಯ್ಡ್ ಆಗುತ್ತೆ. ಇದು ಆರ್ಗ್ಯಾನಿಕ್ ವೇನಲ್ಲಿ ನಾವು ಮಾಡ್ತಾಯಿದ್ದೀವಿ, ಓಕೆನಾ. ಈಗ ಸಾಯಿಲಲ್ಲಿ ಏನಾದ್ರು ನೈಟ್ರೋಜನ್ ಕಡಿಮೆ ಬಂತು ಅಂತಂದರೆ, ನೈಟ್ರೋಜನ್ ಫಿಕ್ಸೇಷನ್ ಪ್ಲಾಂಟ್ ಇದೆ, ಡಯಾಂಚ ಪ್ಲಾಂಟ್ ಇದೆ, ಸೆಣಬು ಇದೆ, ಅದೆಲ್ಲ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ. ಈಗ ಡಯಾಂಚ ಇದೆಯಲ್ಲ, ಅದ್ರ ರೂಟಲ್ಲಿ ನಾಡ್ಯೂಲ್ಸ್ ಇರುತ್ತೆ, ಗಂಟುಗಳು. ಆ ನಾಡ್ಯೂಲ್ಸಲ್ಲಿ ರೈಸೋಬಿಯಾ ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಸಾಯಿಲ್ಗೆ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ. ಆವಾಗ ನಾವು ನೆಕ್ಸ್ಟ್ ಕ್ರಾಪ್ ಹಾಕಿದಾಗ ಏನಾಗುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ, ಓಕೆನಾ. ಈ ಥರ ಎಲ್ಲ ನಾವು ಮಾಡ್ತಾಯಿದ್ದೀವಿ ಮಾಡೆಲ್ ಫಾರ್ಮಿಂಗಲ್ಲಿ. ಈ ಕಡಲೆಕಾಯಿ ಬೀಜ, ತೊಗರಿ ಬೇಳೆ ಅದೆಲ್ಲನೂ ರೂಟ್ ನಾಡ್ಯೂಲ್ಸ್ ಇರುತ್ತೆ. ದ್ವಿದಳ ಧಾನ್ಯಗಳೇನಿರುತ್ತೆ ಅದರಲ್ಲೆಲ್ಲ ರೂಟ್ ನಾಡ್ಯೂಲ್ಸ್ ಇರುತ್ತೆ, ಅದೆಲ್ಲ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ. ಇದು ಮೆನ್ಯೂರ್, ಓಕೆ, ಗ್ರೀನ್ ಮೆನ್ಯೂರ್. ಇದನ್ನ ಯೂಸ್ ಮಾಡಿ ನೀವು ಇಷ್ಟೇ ಹತ್ರ ಫ್ಲವರ್ ಆಗೋವರೆಗೂ ಬಿಡ್ತೀವಿ. ಫ್ಲವರ್ ಆದಮೇಲೆ ಕಟ್ ಮಾಡ್ತೀವಿ, ಕಟ್ ಮಾಡಿ ಮಲ್ಚ್ ಮಾಡ್ತೀವಿ, ಮೆನ್ಯೂರ್ ಆಗುತ್ತೆ. ಇದು ಒಂದೆಲಗನೆ ಅಲ್ವಾ? ಇದೆಲ್ಲ ಒಂದೆಲಗ. ಇದು ಸೀಮೆ ಒಣಗೊನೆ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಇದನ್ನ ಜಾಯ್ ವೀಡ್ ಅಂತ ಕರೀತಾರೆ. ಇದನ್ನು ಕೂಡ ಬಳಸ್ತಾರೆ. ಇದನ್ನು ಎಡಿಬಲ್ಲೇನೆ. ಇದು ಆರೋಗ್ಯಕ್ಕೆಲ್ಲ ಒಳ್ಳೆಯದು, ತಂಪು, ಇದು ಕೂಲ್ ಇರುತ್ತೆ, ಕಣ್ಣಿಗೆ ಒಳ್ಳೆಯದು. ಇದನ್ನು ಕೂಡ ಬಳಸ್ಬೋದು, ಎಡಿಬಲ್ಲೇನೆ. ಓಕೆ ಓಕೆ. ಇದೇನಂತ ಗೆಸ್ ಮಾಡ್ತೀರಾ, ಈ ಪ್ಲಾಂಟ್ ಯಾವುದಂತ? Climber. ಕ್ಲೈಂಬರ್. ವಾಟ್ ಈಸ್ ದಿಸ್ ಪ್ಲಾಂಟ್? ನೋ. ಯಾಮ್ ಕೇಳಿದ್ದೀರಾ? ಎಲಿಫೆಂಟ್ ಯಾಮ್, ಸುವರ್ಣಗಡ್ಡೆ ಕೇಳಿದ್ದೀರಾ? ಅದೇ ವೆರೈಟಿನಲ್ಲಿ ಇದು ಪರ್ಪಲ್ ಯಾಮ್ ಅಂತ ಕರೀತಾರೆ. ಭೂಮಿ ಕೆಳಗಡೆ ಇರುತ್ತೆ, ಭೂಮಿ ಕೆಳಗಡೆ ಬರುತ್ತೆ, ಪರ್ಪಲ್ ಕಲರ್ ಬರುತ್ತೆ. ಇದು ಐಸ್ ಕ್ರೀಮಿಗೆ ಬಳಸ್ತಾರೆ, ಕಲ್ಲರಿಗೆ ಆಗ್ಬೋದು, ವೆನಿಲಾ ಆ್ಯಡ್ ಮಾಡ್ತಾರಲ್ಲ, ಸೇಮ್
ಇದು ಪರ್ಪಲ್ ಆ್ಯಡ್ ಮಾಡ್ತಾರೆ. ಇದು ಕಲರು ಪರ್ಪಲ್ ಕಲರೇ ಬರುತ್ತೆ. ಮತ್ತೆ ಇನ್ನು ಐಸ್ ಕ್ರೀಮಲ್ಲೆಲ್ಲ ಕ್ರಿಸ್ಟಲ್ಸ್ ಥರ ಬರುತ್ತಲ್ಲ, ಅದು ಎಲ್ಲ ಇದೇ ಥರ ಬರುತ್ತೆ. ಓಕೆ. ಐಸ್ ಕ್ರೀಮಿಗೆ ಬಳಸ್ತಾರೆ. ಇದು ಎಡಿಬಲ್ನೇ ತಿನ್ಬೋದು. ಇದು ಭೂಮಿ ಒಳಗಡೆ ಬರುತ್ತೆ. ಗಡ್ಡೆ ಇಷ್ಟಿಷ್ಟಪ್ಪ ಬರುತ್ತೆ. ಇದು ಚತುರ್ಮುಖ ಬೀನ್ಸ್ ಅಂತಾರೆ. 4 ಮುಖ ಇರುತ್ತೆ. ಬೀನ್ಸ್ ವೆರೈಟಿ 1 2 3 4. ಇದ್ರ ಎಡಿಬಲ್ಲೇನೆ ಬಳಸ್ಬೋದು. ಯಾವತ್ತೂ ನೋಡೇ ಇಲ್ಲಪ್ಪ ಯಾವ ಮಾರ್ಟಲ್ಲೂ. ಅಲ್ಲ, ಎಲ್ಲೂ ನೋಡಿಲ್ಲ ನಾವು ಇಂಥದ್ದು. ಹೀರೆಕಾಯಿ ಇದೆ. ಈಗ ನೋಡಿ ಇಲ್ಲಿ ಹಾಕಿದ್ದಾರೆ. ಇಲ್ಲೆಲ್ಲ ಬ್ರಿಂಜಾಲ್ ಹಾಕಿದ್ದಾರೆ ಬಫರಲ್ಲಿ. ಓಕೆನಾ. ಇದರೊಳಗಡೆ ಲೀಫಿ ವೆಜಿಟೇಬಲ್ ಹಾಕಿದ್ದಾರೆ. ಅದೇನಾಗುತ್ತೆ 25 to 35 ಡೇಸಿಗೆ ಬರುತ್ತೆ. ಆ್ಯಂಡ್ ದೆನ್ 90 ಡೇಸ್ಗೆ ಇದೆಲ್ಲ ರೆಡಿ ಆಗಿಬಿಡುತ್ತೆ. Carrot. ಬ್ರಿಂಜಾಲ್. What's that one? ವಿಚ್ ಒನ್? ಟೊಮೆಟೊ, ಚೆರಿ ಟೊಮೆಟೊ ಪ್ಲಾಂಟ್ಸ್. So big. ಸೆಂಟ್ರ್ ಕ್ಯಾರೆಟ್ ಹಾಕಿ ಸುತ್ತಲೂ ಬೇರೆ ಹಾಕಿದ್ದೀರಾ? ಹಾಂ, ಬಫರಲ್ಲಿ ನಾವು ಬ್ರಿಂಜಾಲ್ ಹಾಕೋಬೋದು, ಇಲ್ಲ ಬೆಂಡೆ ಹಾಕ್ಬೋದು. ಓಕೆ, ಲೈನ್ ಮಾಡಿಬಿಟ್ಟು ನಾವು ಲೀಫಿ ವೆಜಿಟೇಬಲ್ ಹಾಕ್ಬೋದು. ಅದ್ರ ಮಧ್ಯೆ 1 feet 1 feetಗೆ ಕ್ಯಾಬೇಜ್ ಹಾಕ್ಬೋದು. It has to grow. Come, don't take it. If we take out what will It'll die. no. Oh, flower. And those will become seeds like this. Here. Gimbraka. Here. Gimbraka. Ma. More honeybees. Here also. ಇಲ್ಲಿದೆಯಲ್ಲ, ಇದು ಡಯಾಂಚ ಪ್ಲಾಂಟ್. ಇಷ್ಟು ಬಂದಮೇಲೆ ನಾವೇನು ಮಾಡ್ತೀವಿ, ಕಟ್ ಮಾಡ್ತೀವಿ. ಇಲ್ಲಿದೆಯಲ್ಲ, ಇದು ಒಂದೊಳಗ ಹಾಕಿದ್ದಾರೆ. ಸರ್, ಇದೆಲ್ಲ ನಮ್ಮ ಕ್ಯಾಂಟೀನಿಗೆ ಬಳಸ್ಕೊಂತೀವಿ. ನಮ್ದು ಇನ್ನೊಂದು ದೇವರಕಾಡು ಫಾರ್ಮ್ ಇದೆಯಲ್ಲ, ಅಲ್ಲೂ 72 ಎಕರೆ ಜಮೀನಿದೆ. ವೆಜಿಟೇಬಲ್ ಅಲ್ಲೂ ಬರುತ್ತೆ. ಅದನ್ನೆಲ್ಲ ಆನ್ಲೈನಲ್ಲಿ ಕಳಿಸ್ತೀವಿ. ಯಾವುದೇ ಬೆಳೆ ಹಾಕೋಕ್ಕಿಂತ ಮುಂಚೆ ಇದು ಮಾಡಬೇಕಲ್ಲ. ಹೌದು. ಹಾಂ, ತಗೊಳ್ಳಿ ಮೇಡಮ್. ಸರ್, ತಗೊಳ್ಳಿ. Can I take it? Side. ಸರ್, ಅದು ತಗೊಳ್ಳಿ ಸರ್. ಹಂಗೆ ಮುಂದಗಡೆ ಒಂದು ಸ್ವಲ್ಪ ಇದು ಮಾಡಿ. ಅವ್ರು ಎಷ್ಟು ಇಷ್ಟಪ್ಪ ಅಷ್ಟೇ ಮಾಡಿ. ಓಕೆ. ಕೊಡಿಲಿ, ಮಾಡ್ತೀನಿ. ಈಗ ಆ ಕಡೆಯಿಂದ ಅರ್ಧ ತಗೊಳ್ಳಿ. ಹಾಫ್ ಫೀಟ್ ಗ್ಯಾಪ್ ಇರಲಿ. ಲೈನ್ ತುಂಬ ಆಳ ಹೋಗೋದು ಬೇಡ, ಮೇಲೆ ಇರಲಿ. ಈಗ ನಾವು ಸೀಡ್ ಸೋಯಿಂಗ್ ಮಾಡ್ಬೇಕಾದ್ರೆ ಯಾವ ಥರ ಮಾಡ್ಬೇಕಂದ್ರೆ, ಸೀಡ್ ಏನು ಸೈಜ್ ಇರುತ್ತೆ ಅದರ 3ರಷ್ಟು ಮಾತ್ರ ಆಳಕ್ಕೆ ಹೋಗಬೇಕು. ತುಂಬ ಆಳ ಹೋದ್ರೂ ಬರಲ್ಲ, ತುಂಬ ಮೇಲೆ ಇದ್ರೂ ಅದು ಬಿಸಿಲಿಗೆ ಹೋಗ್ಬಿಡುತ್ತೆ. ಓಕೆನಾ. ಇದರ ಹಾಫ್ ಫೀಟಿಗೆ ಗ್ಯಾಪ್ಗೆ ಈ ಥರ ಲೈನ್ ಮಾಡ್ಕೊಂಡು ಹೋಗಿ. ಮೇಡಮ್, ನೀವು ಇದನ್ನು ಹಿಂಗೆ ಕವರ್ ಮಾಡಿ ಮೇಡಮ್. ಸ್ಟ್ರೈಟ್ ಆಗಿ. ಹಾಂ, ಎಷ್ಟಾಗುತ್ತೆ ಅಷ್ಟು ಮಾಡಿ. ಸಾಕಷ್ಟು ಅರ್ಧ ಅಡಿ ಗ್ಯಾಪ್ ಇರಲಿ. ಅಲ್ಲ, ಆಳ ಸಾಕಲ್ಲ ಇಷ್ಟು. ಹಿಂಗೆ ಆಳ ಸಾಕು. ಮೇಲ್ಮೇಲೆ ಮಾಡ್ಕೊಂಡು ಹೋಗ್ಬೇಕು. Wait. Me. ಏನು ಸಿಡಿಸೋಕೆ ಅಮರಂತ ಸರ್. ಅಲ್ಲಿ ಅವ್ರು ಬಿಟ್ಟಿದ್ದಾರಲ್ಲ, ಅಲ್ಲಿಗೆ ಲೈನ್ ಹಿಂಗೆ ಸ್ಟ್ರೈಟ್ ಮಾಡು. ಅಲ್ಲಲ್ಲ, ಇಲ್ಲಿ 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 ಇದು ಸೀಡ್ ಇದೆ, ಅಮರಂತಾಸ್ ಸೀಡ್. ಇದು ಇವಾಗ ಸೋಯಿಂಗ್ ಮಾಡೋಣ. ಯಾವ ಥರ ಅಂದರೆ, ನಾನು ಅಮರಂತಾಸ್ ಅಂತಾರೆ, ರಾಜಗಿರ್ ಅಂತಾನೆ, ಕೆಂಪು ದಂಟು ಅಂತಾರೆ. ಲೀಫಿ ವೆಜಿಟೇಬಲ್ ಈ ಥರ ಇರುತ್ತಲ್ಲ, ಸಣ್ಣದಾಗಿ ಈ ಥರ ಹಾಕಬೇಕು, ಜಾಸ್ತಿ ಬೀಳಬಾರ್ದು. ಓಕೆನಾ. ಎಲ್ಲ ತೊಗೊಳ್ಳಿ, ಸೋಯಿಂಗ್ ಮಾಡಬೇಕು. ತೊಗೊಳ್ಳಿ ಮೇಡಮ್. ನೀನು ಒಂಚೂರು ತಗೋ. ಕೇರ್ಫುಲ್. ಸಾಕು ಸಾಕು. ಆ ಕಡೆ ಕೂಡ ಅವ್ರು ಹಾಕ್ಲಿ. And I will give. ನನ್ನ ಮಗಳು ಫುಲ್ಲು ಎಲ್ಲ ಮಾಡಿ ಹೋಗ್ತಾಳೆ ಗೊತ್ತಷ್ಟೇ. ಇದನ್ನು ತೊಗೊಳ್ಳಿ ಮೇಡಮ್. ಇದು ತೊಗೊಂಡು ಈ ಥರ ಕ್ಲೋಸ್ ಮಾಡಿ. ಇದರಲ್ಲಿ ಕ್ಲೋಸ್ ಮಾಡಲಿಲ್ಲ ಅಂದರೆ ಕೈಲಿ ಮಾಡೋದನ್ನು ಆಯಿತು. ಹಿಂಗೆ ಕ್ಲೋಸ್ ಆಗಿ ಕೈಲಿ ಮಾಡಿ ಸರ್. ಎಲ್ಲರೂ ಈ ಥರ ಲೆವೆಲ್ ಮಾಡಬೇಕು, ಒಂದೇ ಲೆವೆಲ್ ಇರಬೇಕು. ಸೀಡೆಲ್ಲ ಕ್ಲೋಸ್ ಆಗಬೇಕು. ನೀವು ಸೀಡ್ ಹೆಂಗೆ ರೆಡಿ ಮಾಡ್ಕೊಳ್ತೀರಾ ಸರ್? ಫುಲ್ಲು ಅದು ಸೀಡ್ ಬರುತ್ತಲ್ಲ ಸರ್, ಅಮರಂತಾಸ್ದು, ಫುಲ್ ಡ್ರೈ ಆಗೋವರೆಗೂ ಬಿಡ್ತೀವಿ. ಆಮೇಲೆ ಕಟ್ ಮಾಡ್ಕೊತೀವಿ. ನಾವೇ ಸೀಡ್ ರೆಡಿ ಮಾಡ್ಕೊತೀವಿ. ಅಲ್ಲಿದೆಯಲ್ಲ ಪರ್ಪಲ್ ಕಲರ್.